ಇದು ಪಂಚಾಯಿತಿ ಸೋಮಣ್ಣ ಹಾಗೂ ಬಡ್ಡಿ ಬಂಗಾರಮ್ಮನ ಮಗ ತರ್ಲೆ ತಿಮ್ಮನ್ ಕತೆ. ಪುಷ್ಪ ಪುಷ್ಪರಾಜ್ ತಗ್ಗದರೆ ಇಲ್ಲ ಮತ್ತೆ ಪುಷ್ಪತರ ಸೊಟ್ಟಾಗ್ಬಿಡ್ಬೇಕು. ಬೇಡ ಬೋ, ನಾನು ಸಾಧನೆ ಮಾಡಿದ್ದೀನಿ. ಕೋಲಾರ ಆರ್ಟಿಕಲ್ಚರ್ ಕಾಲೇಜಿಗೆ ಸೀಟ್ ಸಿಗೈತೆ, ಹೋಗಿ ಅಡ್ಮಿಷನ್ ಆಗೋಮ್ಮ. ಬಾ ನೋಡಿ, ಇಲ್ಲೇ ಇದ್ರೆ ಕೆಟ್ಟ ಕೆರ ಹಿಡಿದು ಹೋಯ್ತೀಯ. ಅಂತೂ ಮಗನ ಅಡ್ಮಿಷನ್ ಮಾಡಿಸಿ ಕಾಲೇಜಿಗೆ ಕರ್ಕೊಂಡು ಬಂದ್ರು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಬನ್ನಿ, ಅಲ್ಲಿ ವಾರ್ಡನ್ ಸರ್ ಏನ್ ಹೇಳ್ತವ್ರು ನೋಡೋಣ. ಸರ್, ನನ್ನ ಮಗನ್ನ ಈ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ಇಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿದೆನಾ? ಸರ್, ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್. ನಮ್ಮ ಹಾಸ್ಟೆಲಲ್ಲಿ ಪ್ರಿಫೆಕ್ಟರ್ ಸಿಸ್ಟಮ್ ಇದೆ. ಅವ್ರಿಗೆ ಏನ್ ತಿಂಡಿ ಬೇಕೋ ಅವ್ರು ಇಷ್ಟ ಬಂದಂತೆ ಮಾಡ್ಕೊಂತಿದ್ದಾರೆ. ಒಂದು ವಾರದಲ್ಲಿ 3 ಸತಿ ಮೊಟ್ಟೆ, 3 ದಿನ ಬಾಳೆಹಣ್ಣು, 1 ದಿನ ಚಿಕನ್ ಇರುತ್ತೆ. ತಿಂಗಳ ಕೊನೆಯಲ್ಲಿ ಫೀಸ್ಟ್ ಇರುತ್ತೆ. ಪ್ರಿಫೆಕ್ಟರ್ಶಿಪ್ ಮಾಡೋರಿಗೆ 1000 ರೂಪಾಯಿ ರಿಡಕ್ಷನ್ ಕೊಡ್ತೀವಿ. ತಿಂಗಳು HMC ಕಡೆಯಿಂದ ಮೀಟಿಂಗ್ ಇರುತ್ತೆ. ಏನೇ ಪ್ರಾಬ್ಲಮ್ ಇದ್ರು ಲೆಟರ್ ಬರೆದು ಕೊಟ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀವಿ. ಇಲ್ಲ ಅಂದ್ರೆ ಕೇರ್ ಟೇಕರ್ ಎಲ್ಲ ಲಿಂಕ್ ಸರ್ ಅವರೇ, ತಮ್ಮ ಕೆಲಸ ಅಂತ ಮಾಡಿಕೊಡ್ತಾರೆ. ಸರಿ ಸರ್, ಧನ್ಯವಾದಗಳು. ನಾವಿನ್ ಬರ್ತೀವಿ. ಹೋಗಿ ಬನ್ನಿ ಸರ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿರುವುದು. ಚಾಚಿಕೊಂಡುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿಭಾವನ್ನು ತಿನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆಯುವುದು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ನೋಡು, ಒಂದು PUC ಮುಗಿಸಿ ಡಿಗ್ರಿಲಿ ಕಾಲಿಟ್ಟಾಯ್ತು. ಈಗ ಮೊದಲನೇ ದಿನ ದೀಕ್ಷಾರಂಭ ಇರುತ್ತೆ. ಇದರಲ್ಲಿ ನಿಮ್ ಕಾಲೇಜಿನ ಸಿಲೆಬಸ್, ಪ್ರಾಕ್ಟಿಕಲ್ಸ್, ಥಿಯರಿ ಈ ಎಲ್ಲಾ ತರದ ಚಟುವಟಿಕೆ ಬಗ್ಗೆ ವಿವರವಾಗಿ ಹೇಳ್ತೀವಿ. ಇನ್ನೊಂದು, ನಮ್ ಕಾಲೇಜು ರ್ಯಾಗಿಂಗ್ ಫ್ರೀ ಕಾಲೇಜು. ಎಲ್ಲರೂ ಫಿಲ್ ಮಾಡಿದಿರ ಸರ್? ಎಸ್ ಸರ್. ಇದಲ್ಲ ನಿನ್ಗೆ ಏನ್ ಹೇಳ್ತೈತೆ ಹೇಳು ಸರ್. ನನಗೆ ಗೊತ್ತಾಗಿರೋದು ಇಷ್ಟೇ, ಕಾಲೇಜ್ನಲ್ಲಿ 4 ವರ್ಷ ಎಂಡ್ ಸೆಮ್, ಅಟೆಂಡೆನ್ಸ್, ಇಂಟರ್ನಲ್ಸ್, ಪ್ರಾಕ್ಟಿಕಲ್ಸ್ ಸರ್. ಮಹಾನ್ ಲಾಭ. ನೋಡ್ರು, ನಿಮಗೆ ಇನ್ಸರ್ಟ್ ಕಲೆಕ್ಷನ್ ಅಸೈನ್ಮೆಂಟ್ ಇರುತ್ತೆ. ಪ್ರತಿಯೊಬ್ರು 50 ಇನ್ಸರ್ಟ್ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಸ್ಟೇಜ್ ಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಯಾರಿಗಾದ್ರೂ ರ್ಯಾಂಡಮ್ ಅಲ್ಲ ಕರೀತೀನಿ. ನಾಳೆ ದೀಕ್ಷಾರಂಭ ಕ್ಲಾಸಲ್ಲಿ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ನೀವು ಪ್ರತಿಭೆ ಅಂದ್ರೆ ಸಾಂಗ್ಸು, ಡ್ಯಾನ್ಸು ಎಲ್ಲಾನು ಮಾಡ್ಬೇಕು. ಓಕೆ ಸರ್. ಸರಿ ಕೊಂಡು ನಾಳೆ ಭೇಟಿ ಆಗೋಣ. ನಮ್ಮ ಹುಡ್ಗ ತರ್ಲೆ ತಿಮ್ಮ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಿದ್ದಾನೋ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಮೊದಲ ಕಾರ್ಯಕ್ರಮವನ್ನು ನೀಡಲು ಬರುತ್ತಿದ್ದಾರೆ ಪ್ರಥಮ ವಿದ್ಯಾರ್ಥಿನಿ ಶಕೀಲಾ ಮತ್ತು ತಂಡ. ನೃತ್ಯ ಮಾಡಿದ ಶಕೀಲಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಗಾನ ಕೋಗಿಲೆಗಳಾದ ಮಂಜುಮಲ್ ಬಾಯ್ಸ್. ನೋಡಿ ಮ್ಯಾಗೆ
ನಿಲ್ಸ್ರು ಯಾರ ಸಾಂಗ್ ಅಂತಾರೇನೋ. ಬೇರೆ ಸಾಂಗ್ ಇದ್ರೆ ಆಡ್ರಲ್ಲಿ. ಸಾಯುವ ಹಾಡು ಮನಸ ಮನಸ ಮಧ್ಯಕ್ಕೆ ಯಾವುದು ಯಾವುದು ಪುರದಲ್ಲಿ ಯಾವುದೋ ಹುಚ್ಚಪ್ಪ ಮಗದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಡು ಮನಸ ಮನಸ ಮಧ್ಯಕ್ಕೆ ಯಾವುದು ಯಾವುದು ಕೊನೆಗೂ ತಿಮ್ಮನ್ ಅಸೈನ್ಮೆಂಟ್ ಸಬ್ಮಿಷನ್ ಡೇಟ್ ಹತ್ರ ಬಂದೇ ಬಿಡ್ತು. ಕಾಲೇಜ್ ಅಂದಮೇಲೆ ಹುಡುಗಿರಿರಲ್ವಾ, ಇರೋ ಹುಡುಗಿರಲ್ಲಿ ತಿಮ್ಮನ್ ಕಣ್ಣಿಗೆ ಬೀಳೋದೇ ಇಲ್ವಾ. ಅಂದೂ ಒಂದು ಹುಡುಗಿ ತಿಮ್ಮನ್ ಕಣ್ಣಿಗೆ ಬಿದ್ದೇ ಬಿಟ್ಲು. ಹೃದಯ ಹೊಡಿಯೋ ತನಕ ಲವ್ ಮಾಡ್ತೀಯಾ? ಇಲ್ಲ, ಹೃದಯ ಹೊಡೆಯೋ ತನಕ ಲವ್ ಮಾಡ್ತೀಯಾ? ಹೋಗ್ಲಿ ಬಿಡು ಮಗ, ಹುಡುಗಿರಲ್ಲಿ ಬಸ್ ಇದ್ದಂಗೆ ಒಂದ್ ಹೋದ್ರೆ ಹನ್ನೊಂದು ಬರುತ್ತೆ. ಅಂತೂ ತಿಮ್ಮನ್ ಲೈಫ್ ದೇವದಾಸ್ ಲಿಸ್ಟಿಗೆ ಸೇರೇ ಬಿಟ್ಟು. ಕೊನೆಗೂ ತಿಮ್ಮನ್ ಅಸೈನ್ಮೆಂಟ್ ಡೇಟ್ ಸಬ್ಮಿಷನ್ ಮಾಡೋ ಡೇಟ್ ಹತ್ರ ಬಂತು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ನಿಮ್ಮ ಅಸೈನ್ಮೆಂಟ್ ರೆಡಿ ಮಾಡಿದಿರೇನಪ್ಪ? ನಾನು ಇವಾಗ ರ್ಯಾಂಡಮ್ ಆಗಿ ಕರೆ ಮಾಡ್ತೀನಿ. ಅವರ್ ಫಸ್ಟ್ ಪಾರ್ಟಿಸಿಪೇಟ್ ವಿಲ್ ಬಿ ತಿಮ್ಮ. ಲೋ ತಿಮ್ಮ, Mr. Sharad, this is the last call for you. After that, you will be Mr. Sharad from Global Quality. ಬೆಳಬೆಳಿಗ್ಗೆ ಅಪ್ಪಿ ಎಂಟಿ ಮಾಡಿದ ಬಿಸಿಬೇಳೆ ತಿನ್ಬೇಕಿದೆ. ಬಂದ್ಬೇಕು. ಏನ್ ಮಾಡ್ಬೇಕೀಗ? ನಿಮ್ಮ ಅಸೈನ್ಮೆಂಟ್ ಬಗ್ಗೆ ಹೇಳು. ನಮ್ಮ ಕ್ಲಾಸ್ ಸ್ಟ್ರೆಂತ್ ಎಷ್ಟು? 68. ಇದೊಂದೇ ನೋಡಿ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಒಬ್ಬೊಬ್ರ ಹತ್ರ ಒಂದೊಂದು ಇನ್ಸೆಕ್ಟ್ ಕಲೆಕ್ಟ್ ಮಾಡ್ರು 68 ಇನ್ಸೆಕ್ಟ್ ಆದ್ರು. ನಾವೇ 15 ದಾನ ಮಾಡ್ಬೋದು. ಇದಕ್ಕಿಂತ ಕಲೆಕ್ಷನ್ ಬೇಕಾ ಸರ್? ವಾ, ವೆರಿ ಇಂಟ್ರೆಸ್ಟಿಂಗ್. ಹೋಗಿದ್ದು ಫಸ್ಟ್ ನಂಗೆ 5 ಮಾರ್ಕ್ಸ್ ಇಂಟರ್ನಲ್ಸ್ ಕೊಡಿ. ಥ್ಯಾಂಕ್ ಯು. ಇದೇ ನೋಡ್ರಿ ತರ್ಲೆ ತಿಮ್ಮನ್ ಡಿಗ್ರಿ ಲೈಫ್ ಸ್ಟೋರಿ. ಡ್ರಾಮಾ ಡೆಡಿಕೇಟೆಡ್ ಬಂದ್ಬಿಟ್ಟು ಅಭಿನವ ಬ್ಯಾಚ್.